ಕಾಂಗ್ರೆಸ್ ಕ್ಯಾಪ್ಟನ್ಸಿ ಫೈಟ್ಗೆ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಅಶ್ವವೇಗದಲ್ಲಿ ಕ್ಯಾಪ್ಟನ್ಸಿ ಫೈಟ್ನ ಪಕ್ಕಾ ಸುದ್ದಿ ಇದು. ಕಾಂಗ್ರೆಸ್ ಕ್ಯಾಪ್ಟನ್ಸಿ ಫೈಟ್ಗೆ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಅಶ್ವವೇಗದಲ್ಲಿ ಕ್ಯಾಪ್ಟನ್ಸಿ ಫೈಟ್ನ ಪಕ್ಕಾ ಸುದ್ದಿ ಇದು. ಇದು ಅಂತೆ ಕಂತೆ ಕತೆಗಳ ಸುದ್ದಿ ಅಲ್ವೇ ಅಲ್ಲ, ಪಕ್ಕಾ ಸುದ್ದಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಪಕ್ಕಾ ಸ್ಟೋರಿ ಅಂತಾನೆ ಹೇಳಬಹುದು. ಕುರ್ಚಿ ಆಟದಲ್ಲಿ ಗೆದ್ದೇ ಬಿಟ್ರ ಟ್ರಬಲ್ ಶೂಟರ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸದ್ಯಕ್ಕಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ, ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷನ ಬದಲಾವಣೆ ಸುಲಭ ಅಲ್ಲ. ಕುರ್ಚಿ ಆಟದಲ್ಲಿ ಗೆದ್ದೇ ಬಿಟ್ರ ಟ್ರಬಲ್ ಶೂಟರ್ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಸದ್ಯಕ್ಕಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ, ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸುಲಭದ ಮಾತಲ್ಲ. ಅಷ್ಟು ಈಸಿಯಾಗಿ ಬದಲಾವಣೆ ಆಗಲ್ಲ. ಸೈಲೆಂಟ್ ಆಗಿಯೇ ಕುರ್ಚಿ ಕಾಳಗದಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ಗೆದ್ದಿದ್ದಾರೆ. ಸಿದ್ದು ಟೀಮ್ಗೆ ಇದ್ದಲೇ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಈಗಾಗಲೇ ಪ್ರತಿಕ್ರಿಯೆಯನ್ನ ನೀಡಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಲೇಬೇಕು ಎಂದು ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಆಕಾಂಕ್ಷಿಗಳು ಕೂಡ ಇದ್ರು. ಬದಲಾವಣೆಯನ್ನ ಮಾಡಿದ್ರೆ ನನ್ನನ್ನ ಮಾಡಿ, ಕೆಪಿಸಿಸಿ ಅಧ್ಯಕ್ಷರನ್ನ ನನ್ನನ್ನ ಮಾಡಿ ಎಂದು 8 ಆಕಾಂಕ್ಷಿಗಳು ಕೂಡ ಇದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾಗಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾಗಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಗೆದ್ದಿದ್ದು ಹೇಗೆ, ಬದಲಾವಣೆ ಯಾಕಿಲ್ಲ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಗೆದ್ದಿದ್ದು ಹೇಗೆ, ಬದಲಾವಣೆಯನ್ನ ಯಾಕೆ ಮಾಡ್ತಾ ಇಲ್ಲ ಎನ್ನುವ ಪ್ರಶ್ನೆ ಆಗ್ತಾ ಇದೆ. ಅದರಲ್ಲಿ ಕಾರಣವನ್ನ ನೋಡ್ತಾ ಹೋದ್ರೆ, ಅಧ್ಯಕ್ಷರು ಬದಲಾದ್ರೆ ಪಕ್ಷದಲ್ಲಿ ಒಡಕು ಮೂಡುವ ಸಾಧ್ಯತೆ ಇದೆ. ಬಡಬಡಿದಾಟಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗುತ್ತದೆ. ಇನ್ನು ಪಕ್ಷದಲ್ಲಿ ಅಂತರ್ಯುದ್ಧ ಶುರುವಾದ್ರೆ ವಿಪಕ್ಷಕ್ಕೆ ಆಹಾರ ಆಗಬಹುದು. ವಿಪಕ್ಷದವರು ವಾಗ್ದಾಳಿಯನ್ನು ನಡೆಸುತ್ತಾರೆ. ಸ್ಥಳೀಯ ಚುನಾವಣೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಬಹುದು ಅನ್ನೋ ಸಾಧ್ಯತೆಯಿಂದ ಬದಲಾವಣೆಯನ್ನ ಮಾಡ್ತಾ ಇಲ್ಲ. ಇನ್ನು ಪಕ್ಷ ಸಂಘಟನೆಯಲ್ಲೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡೋ ಸಾಧ್ಯತೆ ಇದೆ. ಆದ್ರಿಂದ ಇದೀಗ ಅಧ್ಯಕ್ಷರ ಬದಲಾವಣೆಯನ್ನ ಮಾಡ್ತಾ ಇಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನ ಮಾಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಇರಬಹುದು, ಪರಮೇಶ್ವರ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಸಾಕಷ್ಟು ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಕ್ರಿಯೆಯನ್ನ ನೀಡಿದ್ರು. ಪ್ರತಿಕ್ರಿಯೆಯನ್ನ ನೀಡಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ನೀಡಬಾರದು. ಏನೇ ವಿಚಾರ ಇದ್ರೂ ನಾವು ತೀರ್ಮಾನವನ್ನ ಕೈಗೊಳ್ತೇವೆ, ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಕೈಗೊಳ್ತೇವೆ ಎಂಬ ಒತ್ತಡವನ್ನ ಹೇರಿದ್ರು. ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಸಲು ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಸ್ಥಳೀಯ ಚುನಾವಣೆಗಳ ಬಳಿಕ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚಿಂತನೆಯನ್ನ ಕೂಡ ನಡೆಸಲಾಗುತ್ತೆ. ಸಿಎಂ ಡಿಸಿಎಂ ಒಮ್ಮತದ ಅಭಿಪ್ರಾಯವನ್ನ ಪಡೆದು ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಸದ್ಯಕ್ಕೆ ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಯಥಾಸ್ಥಿತಿ ಮುಂದುವರಿತಾರೆ. ಡಿಕೆ ಶಿವಕುಮಾರ್ ಅವರೇ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ಅದರಿಂದ ಈಗಾಗಲೇ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಸ್ಥಳೀಯ ಚುನಾವಣೆಗಳ ಬಳಿಕ ಏನು ಈಗಾಗಲೇ ಸ್ಥಳೀಯ ಚುನಾವಣೆಗಳಿಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸ್ಥಳೀಯ ಚುನಾವಣೆಗಳ ಬಳಿಕ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೀಗ ಸಿಎಂ ಡಿಸಿಎಂ ಒಮ್ಮತದ ಅಭಿಪ್ರಾಯವನ್ನ ಪಡೆದು ಆಯ್ಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಈ ವಿಚಾರವಾಗಿ ಹೈಕಮಾಂಡ್ ನಾಯಕರು ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದ್ದಾರೆ.